ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಅಕ್ಕಿನ ನೆನೆಸದೆ ಹಾಗೆಯೇ ಅಕ್ಕಿನ ರುಬ್ಬದೇನೆ ಕೇವಲ ಒಂದು 10ರಿಂದ 15 ನಿಮಿಷದಲ್ಲೇ ಇನ್ಸ್ಟೆಂಟ್ ಆಗಿರುವಂತಹ ಕಜ್ಜಾಯ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ತುಂಬಾ ಸುಲಭವಾಗಿ ಇನ್ಸ್ಟೆಂಟ್ ಆಗಿರುವಂತಹ ಕಜ್ಜಾಯನ ನಾವು ಮಾಡ್ಕೊಳ್ಬೋದು. ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಈ ಬಟ್ಲಿಗೆ ನಾನು ಈ ಕಪ್ಪಲ್ಲಿ 2 ಕಪ್ ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ನಾವು ರೊಟ್ಟಿಗೆಲ್ಲ ಬಳಸ್ತಿರಲ್ಲ ಡ್ರೈ ಆಗಿರುವಂತಹ ಅಕ್ಕಿ ಹಿಟ್ಟು, ಅಂಗಡಿಯಿಂದಾದರೂ ತೊಗೊಂಬಂದು ಹಾಕ್ಕೋಬೋದು, ಇಲ್ಲ ಮನೆಯಲ್ಲಿ ಬೀಸಿರುವಂಥ ಅಕ್ಕಿ ಹಿಟ್ಟನ್ನು ಸಹ ಹಾಕ್ಕೊಳ್ಬೋದು. ಈಗ ಇದಕ್ಕೆ 200 ಗ್ರಾಮ್ ನೀರನ್ನು ತಗೊಂಡು ಒಂದು ಸ್ವಲ್ಪನೇ ಹಾಕ್ಕೊಳ್ತಾ ನಾವು ಉದ್ರುದ್ರಾಗಿ ಇದೇ ರೀತಿಯಾಗಿ ಹಿಟ್ಟನ್ನು ಕಲಿಸ್ಕೊಳ್ಬೇಕು. ಒಂದೇ ಸಾರಿ ಹಾಕ್ಕೊಳ್ಳೋದಕ್ಕೆ ಹೋಗಬಾರ್ದು. ಈ ರೀತಿಯಾಗಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಕೈಗೆ ಮುಷ್ಟಿಗೆ ಬರಬೇಕು ಹಿಟ್ಟು, ಅಂದರೆ ಕೈಗೆ ಮುಷ್ಟಿಗೆ ಬರಬೇಕು, ಮುಟ್ಟಿದ್ರೆ ಒಡೆದೋಗ್ಬೇಕು, ಆ ರೀತಿಯಾಗಿ ನಾವು ಕಲಿಸ್ಕೊಳ್ಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ಕೈಗೆ ಮುಷ್ಟಿಗೆ ಬರಬೇಕು ಮತ್ತು ಪ್ರೆಸ್ ಮಾಡಿದ್ರೆ ಒಡೆದೋಗ್ಬೇಕು. ನೋಡಿ, ಇದು ಕರೆಕ್ಟಾಗಿ ಹದ ಬಂದಿದೆ. ಈಗ ಇದು ರೆಡಿಯಾಗಿದೆ. ನೋಡಿ, ನಾವು ತಗೊಂಡಿರುವಂತಹ ನೀರು 200 ಗ್ರಾಮಲ್ಲಿ 1/4 ಭಾಗದಷ್ಟು ನೀರು ಉಳಿದೋಗಿದೆ. 3/4 ಭಾಗದಷ್ಟು ಅಷ್ಟೇ ನಾವು ಯೂಸ್ ಮಾಡ್ಕೊಂಡಿರೋದು ನೀರನ್ನು. ಈಗ ಈ ಹಿಟ್ಟನ್ನು ನಾವು ಜರಡಿ ಇಟ್ಕೊಳ್ಬೇಕು. ನೋಡಿ, ಲಾಸ್ಟಲ್ಲಿ ಈ ರೀತಿಯಾಗಿ ಗಂಟುಗಂಟಾಗುತ್ತೆ. ನಾವು ನೀರಲ್ಲಿ ನೆನೆಸಿರೋದ್ರಿಂದ ಈ ರೀತಿಯಾಗಿ ಗಂಟುಗಂಟಾಗುತ್ತೆ, ಪರವಾಗಿಲ್ಲ. ಹಿಟ್ಟನ್ನೆಲ್ಲ ಜರಡಿ ಇಟ್ಕೊಂಡ ನಂತರ ಲಾಸ್ಟಲ್ಲಿ ಕೈಯಿಂದ ಈ ರೀತಿಯಾಗಿ ಪ್ರೆಸ್ ಮಾಡ್ಕೊಳ್ತಾ ಇದನ್ನು ಸಹ ನಾವು ಜರಡಿ ಇಟ್ಕೊಳ್ಬೇಕಾಗುತ್ತೆ. ನೋಡಿ, ಅಕ್ಕಿ ನಾವು ಯಾವ ರೀತಿಯಾಗಿ ನೆನೆಸಿ ಕುಟ್ಟಿ ರೆಡಿ ಮಾಡ್ತಿರಲ್ಲ ಅದೇ ರೀತಿಯಾಗಿ ನಮಗೆ ಹಿಟ್ಟು ರೆಡಿಯಾಗಿದೆ. ಈ ಹಿಟ್ಟನ್ನು ನಾವು ಒಂದು ಬಟ್ಲಿಗೆ ಹಾಕ್ಕೊಳ್ಳೋಣ. ಈ ಹಿಟ್ಟು ಡ್ರೈ ಆಗೋದು ಬಿಡಬಾರ್ದು, ಅದರಿಂದ ಮುಚ್ಚಿಟ್ಕೊಳ್ಬೇಕು. ಮುಚ್ಚಿಟ್ಟು ನಾವು ಇಲ್ಲಿ ಪಾಕ ರೆಡಿ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಪ್ಯಾನ್ ಬಿಸಿಗಿಟ್ಟು ನಾವು ಯಾವ ಕಪ್ಪಲ್ಲಿ ಅಕ್ಕಿ ತೊಗೊಂಡಿದ್ರಲ್ಲ ಅದೇ ಕಪ್ಪಲ್ಲಿ 2 ಕಪ್ ಬೆಲ್ಲ ಹಾಕ್ಕೊಂಡಿದ್ದೀನಿ. ನಂತರ 1/4 ಕಪ್ ನೀರನ್ನು ಹಾಕ್ಕೊಂಡು ಈಗ ಬೆಲ್ಲನೆಲ್ಲ ಚೆನ್ನಾಗಿ ಕರಗಿಸ್ಕೊಳ್ಬೇಕಾಗುತ್ತೆ. ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಕರಗಿಸ್ಕೊಳ್ಳೋಣ. ಸ್ಟವ್ ಊರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕರಗಿಸ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ 2ರಿಂದ 3 ನಿಮಿಷ ಆದಮೇಲೆ ನಾವು ಈ ಬೆಲ್ಲನೆಲ್ಲ ಶೋಧಿಸ್ಕೊಳ್ಬೇಕಾಗುತ್ತೆ. ಇದರಲ್ಲಿ ಕಸ ಕಡ್ಡಿ ಏನಾದರೂ ಇರುತ್ತೆ ಅಂತ ನಾವು ಬೆಲ್ಲನ ಶೋಧಿಸ್ಕೊಳ್ಬೇಕು. ಈಗ ಬೆಲ್ಲನ ಶೋಧಿಸ್ಕೊಂಡಾದಮೇಲೆ ಸ್ಟವ್ ಊರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಮತ್ತೆ ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ. 2ರಿಂದ 3 ನಿಮಿಷ ಆದಮೇಲೆ ಪಾಕ ಬಂದಿದೆಯಾ ಅಂತ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಪಾಕ ನೋಡಿ, ಕೈಗೆ ಬಾಲ್ ಸೈಜಲ್ಲಿ ಜಲ್ಲಿ ಬಾಲ್ ಯಾವ ರೀತಿ ಆಗಿರುತ್ತಲ್ಲ ಅದೇ ರೀತಿಯಾಗಿ ಬರಬೇಕು. ನೋಡಿ, ಯಾವ ರೀತಿಯಾಗಿ ಜಲ್ಲಿ ಬಾಲ್ ಇರುತ್ತಲ್ಲ ಆ ರೀತಿಯಾಗಿ ಬಂದ ನಂತರ ಸ್ಟವ್ ಊರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದಕ್ಕೆ 2 ಸ್ಪೂನ್ ಗಸಗಸೆ ಹಾಕ್ಕೊಳ್ತಾ ಇದ್ದೀನಿ. ಒಂದು 3 ಸ್ಪೂನ್ ಬಿಳಿ ಎಳ್ಳು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು 2 ಸ್ಪೂನ್ ಆಗುವಷ್ಟು ಕೊಬ್ಬರಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ ಏಲಕ್ಕಿ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಇವಿಷ್ಟು ಚೆನ್ನಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸ್ಟವ್ ಊರಿನ ಲೋ ಫ್ಲೇಮಲ್ಲೇ ಇಟ್ಕೊಳ್ಬೇಕು, ಹೈ ಫ್ಲೇಮಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬಾರ್ದು. ಈಗ ಇದಕ್ಕೆ ನಾವು ಜರಡಿ ಇಟ್ಕೊಂಡಿರುವಂತಹ ಅಕ್ಕಿ ಹಿಟ್ಟನ್ನು ಒಂದು ಕೈಯಲ್ಲಿ ಹಾಕ್ಕೊಳ್ತಾ ಒಂದು ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಎಲ್ಲ ಹಿಟ್ಟನ್ನು ಇದೇ ರೀತಿಯಾಗಿ ಹಾಕ್ಕೊಳ್ತಾ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾನು ತಗೊಂಡಿರುವಂತಹ ಅಕ್ಕಿಗೂ ಮತ್ತು ಬೆಲ್ಲಕ್ಕೂ ಕರೆಕ್ಟಾಗಿ ಸರಿ ಹೊಂದುತ್ತೆ. ಕರೆಕ್ಟ್ ಪ್ರಮಾಣದಲ್ಲಿ 2 ಬಟ್ಲು ಅಕ್ಕಿ ಹಿಟ್ಟಿಗೆ 2 ಬಟ್ಲು ಬೆಲ್ಲ ಕರೆಕ್ಟಾಗಿ ಸರಿ ಹೊಂದುತ್ತೆ. ಎಲ್ಲ ಹಿಟ್ಟನ್ನು ಸಹ ನಾವು ಇದೇ ರೀತಿಯಾಗಿ ಹಾಕ್ಕೊಳ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಕಂಪ್ಲೀಟಾಗಿ ಎಲ್ಲ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ಬೋದು ನೀವೇ, ಕರೆಕ್ಟಾಗಿ ಪಾಕ ರೆಡಿ ಆಗ್ತಾ ಬರ್ತಾ ಇದೆ. ಈಗ ಇವಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಿಕೊಂಡು ಸ್ಟವ್ನ ಆಫ್ ಮಾಡ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಸ್ಟವ್ನ ಆಫ್ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಳ್ತೀನಿ ಪಾಕನ. ನೋಡಿ, ಈಗ ಪಾಕ ಪರ್ಫೆಕ್ಟಾಗಿ ರೆಡಿಯಾಗಿದೆ, ನೀವೇ ನೋಡ್ಬೋದು. ಇದು ಸ್ವಲ್ಪ ಬಿಸಿ ಇದೆ. ಇವಾಗ ನಾವು ಎಣ್ಣೆಲಿ ಬಿಟ್ಕೊಳ್ಳೋದಕ್ಕಾಗೋದಿಲ್ಲ, ಅದಕ್ಕೋಸ್ಕರ ಒಂದು ಸ್ವಲ್ಪ ತುಪ್ಪನ ಹಾಕ್ಕೊಂಡು ತುಪ್ಪನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡ್ಕೊಂಡ ನಂತರ ಇದನ್ನು ಕಂಪ್ಲೀಟಾಗಿ ತಣ್ಣಗಾಗ್ಬಿಡಬೇಕು. ಯಾಕಂದರೆ ಬಿಸಿ ಇರಬೇಕಾದ್ರೆ ಇದನ್ನು ತಟ್ಬಿಟ್ಟು ಎಣ್ಣೆಗೆ ಬಿಡೋದಕ್ಕಾಗೋದಿಲ್ಲ. ಆದ್ದರಿಂದ ಕಂಪ್ಲೀಟಾಗಿ ತಣ್ಣಗಾಗ್ಬಿಡಬೇಕಾಗುತ್ತೆ. ನೋಡಿ, ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟ್ನ ಮುಚ್ಚಿ ಒಂದು 2 ಅವರ್ ಕಂಪ್ಲೀಟಾಗಿ ತಣ್ಣಗಾಗ್ಬಿಡೋಣ. ಕರೆಕ್ಟಾಗಿ 2 ಅವರ್ ಆಗಿದೆ. ಓಪನ್ ಮಾಡ್ತಾ ಇದ್ದೀನಿ, ನೋಡ್ಬೋದು ಕಜ್ಜಾಯ ಕರೆಕ್ಟಾಗಿ ಹದ ಬಂದಿದೆ. ನಾವು ಈಗ ಎಣ್ಣೆಲಿ ತಟ್ಟಿ ಬಿಡ್ಬೋದು. ಅದಕ್ಕೆ ಪಾಕ ರೆಡಿ ಆಗಿದೆ. ಈ ರೀತಿಯಾಗಿ ತಟ್ಟಿ ಎಣ್ಣೆಲಿ ಬಿಟ್ಕೊಳ್ಬೋದು.
ನೋಡಿ ಈಗ ಈ ಪಾಕನ ಒಂದು ಸ್ವಲ್ಪ ಸಣ್ಣ ಸೈಜಿನ ಉಂಡೆ ಆಗಿ ಮಾಡ್ಕೊಳ್ಬೇಕು. ಎಲ್ಲ ಪಾಕನೂ ಸಹ ನಾವು ಇದೇ ರೀತಿಯಾಗಿ ಸಣ್ಣ ಸೈಜ್ ಉಂಡೆ ಆಗಿ ಮಾಡಿಕೊಂಡು ಆಯಿಲ್ ಪೇಪರ್ ಮೇಲೆ ನಾವು ಈ ರೀತಿಯಾಗಿ ತಟ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ಸೈಜಲ್ಲಿ ಬೇಕಾಗುತ್ತೋ ಆ ಸೈಜಲ್ಲಿ ಮೀಡಿಯಮ್ ಆಗಿ ತಟ್ಕೊಳ್ಬೇಕು. ನೋಡಿ ಈ ರೀತಿಯಾಗಿ ಎರಡನೇ ಕಜ್ಜಾಯ ತೋರಿಸ್ತಾ ಇದ್ದೀನಿ. ಎಷ್ಟು ಸೈಜ್ ಅಗಲ ಬೇಕಾಗುತ್ತಲ್ಲ ಅಷ್ಟು ಸೈಜ್ ಅಗಲನ ನೋಡಿಕೊಂಡು ನಾವು ಕಜ್ಜಾಯನ ತಟ್ಕೊಳ್ಬೇಕು. ನೋಡಿ ಈ ರೀತಿಯಾಗಿ ಮೀಡಿಯಮ್ ಅದಕ್ಕೆ ತಟ್ಕೊಳ್ಬೇಕು. ತುಂಬ ತೆಳುನೂ ಇಲ್ಲ ಹಾಗೆಯೇ ತುಂಬ ದಪ್ಪನೂ ಇಲ್ಲ, ಮೀಡಿಯಮ್ ಆಗಿ ತಟ್ಕೊಂಡು ಈಗ ಎಣ್ಣೆನ ಚೆನ್ನಾಗಿ ಕಾಯಿಸಿಟ್ಟಿದ್ದೀನಿ. ಕಾಯಿಸಿದ ನಂತರ ಸ್ಟೌವಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕಜ್ಜಾಯನ ನಾವು ಕರೆದುಕೊಳ್ಬೇಕಾಗುತ್ತೆ. ಮೇಲೆ ಬರುತ್ತೆ ಅದನ್ನೇ ತೇಲಿ ಆಗ ಟರ್ನ್ ಮಾಡಿಕೊಂಡು ಎರಡು ಕಡೆಯೂ ಚೆನ್ನಾಗಿ ಲೈಟಾಗಿ ಗೋಲ್ಡನ್ ಕಲರ್ ಬರೋವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ಈ ರೀತಿಯಾಗಿ ಗೋಲ್ಡನ್ ಕಲರ್ ಬಂದ ಮೇಲೆ ತೆಗೆದುಕೊಳ್ತಾ ಇದ್ದೀನಿ. ಎಣ್ಣೆನೆಲ್ಲ ಒತ್ಬಿಟ್ಟು ತೆಗೆದುಕೊಳ್ತಾ ಇದ್ದೀನಿ. ನೋಡಿ ಮತ್ತೊಂದು ಸಾರಿ ಎಣ್ಣೆಯಲ್ಲಿ ಬಿಟ್ಟು ತೋರಿಸ್ತಾ ಇದ್ದೀನಿ. ಒಂದು ಕಜ್ಜಾಯನ ಬಿಟ್ಟ ಮೇಲೆ ಅದು ಎಣ್ಣೆಯಲ್ಲಿ ಮೇಲೆ ತೇಲಿ ಬಂದ ಮೇಲೆ ಟರ್ನ್ ಮಾಡಿ ಮತ್ತೊಂದು ಕಜ್ಜಾಯನ ನಾವು ಹಾಕ್ಕೊಳ್ಬೇಕಾಗುತ್ತೆ. ಒಂದೇ ಸರಿ ಹಾಕ್ಬಿಟ್ರೆ ಏನಾಗುತ್ತೆ ಅಂದರೆ ಒಂದಕ್ಕೊಂದು ಕೆಳಗಡೆ ಅಂಟುಕೊಂಡು ಕಜ್ಜಾಯ ಎಲ್ಲ ಕಿತ್ತೋಗ್ಬಿಡುತ್ತೆ. ಅದಕ್ಕೋಸ್ಕರ ನಾವು ಒಂದು ಮೇಲೆ ಬಂದ ಮೇಲೆ ಇನ್ನೊಂದನ್ನು ಟರ್ನ್ ಮಾಡಿಕೊಂಡು ನಂತರ ಕಜ್ಜಾಯನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ನೋಡಿ ಕಜ್ಜಾಯ ರೆಡಿಯಾಗಿದೆ, ತೆಗೆದುಕೊಳ್ತಾ ಇದ್ದೀನಿ. ಎಲ್ಲ ಕಜ್ಜಾಯನೂ ಸಹ ಇದೇ ರೀತಿಯಾಗಿ ಮಾಡ್ಕೊಳ್ಳಿ. ನೋಡಿದ್ರಲ್ಲ ಎಷ್ಟೊಂದು ಈಸಿಯಾಗಿ ಇನ್ಸ್ಟೆಂಟಾಗಿ ಕಜ್ಜಾಯ ಯಾವ ರೀತಿ ಮಾಡೋದು ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಗ್ರೂಪ್ಗೆ ಈ ವಿಡಿಯೋನ ಶೇರ್ ಮಾಡಿ. ಇದೇ ರೀತಿಯ ಒಳ್ಳೆ ರೆಸಿಪೀಸ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.